ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದಿರುವಂತದ್ದು ಉಡುಪಿ ಜಿಲ್ಲೆಯ ಸಮೀಪದ ಪಿಲ್ಲರಕಾನ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ನಾಡಿನಿಂದ ಬಹುದೂರ ಇರತಕ್ಕಂಥ ಒಂದು ಕಾನನ ಪ್ರದೇಶಕ್ಕೆ. ಇದನ್ನು ಪಿಲ್ಲರಕಾನ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಪರಶಿವ ನೆಲೆಸಿದ್ದಾನೆ. ಸಮೃದ್ಧ ಕಾಡಿನ ಮಧ್ಯೆ ಭಗವಂತ ನೆಲೆಸಿದ್ದಾನೆ. ಈ ದೇವರ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನು, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬಿಡಿ. ಬೆಂಗಳೂರಿನಿಂದ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಕಾರ್ಕಳ ಅಥವಾ ಉಡುಪಿಯನ್ನು ತಲುಪಬೇಕು. ಉಡುಪಿಗೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಇದು ಹೊರಡುವ ಸಮಯ ರಾತ್ರಿ 8:10 ಹಾಗೂ 9:15. ಇದರ ದರ 894 ರೂಪಾಯಿ. ಇನ್ನು ಐರಾವತ ಇದು ಹೊರಡುವ ಸಮಯ ರಾತ್ರಿ 7:45, 9:00, 9:45 ಹಾಗೂ 10 ಗಂಟೆಗೆ. ಇದರ ದರ 806 ರೂಪಾಯಿ. ಇನ್ನು ರಾಜಹಂಸ ಹೊರಡುವ ಸಮಯ ರಾತ್ರಿ 7:00, 7:30, 8:00, 8:30 ಹಾಗೂ 9:00. ಇದರ ದರ 624 ರೂಪಾಯಿ. ವೇಗದೂತ ಇದು ಹೊರಡುವ ಸಮಯ ರಾತ್ರಿ 8ರಿಂದ 11 ಗಂಟೆಯವರೆಗೆ ನಿರಂತರವಾಗಿ ಬಸ್ಸುಗಳ ವ್ಯವಸ್ಥೆ ಇದೆ. ಇದರ ದರ 385 ರೂಪಾಯಿ. ಉಡುಪಿಗೆ ಬಂದ ಮೇಲೆ ಅಲ್ಲಿಂದ ಉಚ್ಚಿಲ ಮಾರ್ಗವಾಗಿ 15 ಕಿಲೋಮೀಟರ್ ಸಾಗಿದರೆ ಪಿಲ್ಲರಕಾನವನ್ನು ತಲುಪಬಹುದು. ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಗಳು ಇಲ್ಲ. ಈ ಕ್ಷೇತ್ರಕ್ಕೆ ಬರುವವರು ಉಡುಪಿಯಲ್ಲೇ ತಂಗಿ ಬರಬೇಕು. ಇದೊಂದು ಪವಿತ್ರ ತಪೋಭೂಮಿ. ಇಲ್ಲಿನ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ಎಂಥವನಿಗೂ ಮನಸ್ಸು ರೋಮಾಂಚಿತವಾಗುತ್ತೆ. ಈ ದಟ್ಟವಾದ ಕಾನದ ಮಧ್ಯೆ ಭಗವಂತ ನೆಲೆಯಾಗಿದ್ದಾನೆ. ಇಲ್ಲಿ ಅನೇಕ ಋಷಿವರ್ಯರು ತಪೋನಿರತರಾಗಿದ್ದರಂತೆ. ಇಂಥ ಪ್ರಕೃತಿಯನ್ನು ಮನಸ್ಸಿಗೆ ತುಂಬಿಕೊಳ್ಳಲಿಕ್ಕೆ ಅನೇಕ ಕಡೆಗಳಿಂದ ಭಕ್ತರು ಬರ್ತಾರೆ. ಈ ರಮ್ಯ ನೋಟವೇ ಅತ್ಯಂತ ಆನಂದಮಯ, ಅವರ್ಣನೀಯ. ಸುತ್ತಲೂ ಬನದ ಮಧ್ಯದಲ್ಲಿ ಶಿವದೇಗುಲ. ಬಹುಶಃ ಯಾತ್ರಿಕನ ಹೃದಯ ಶಾಂತಿಯಿಂದ ತುಂಬಿಕೊಳ್ಳಲಿಕ್ಕೆ ಇದಕ್ಕಿಂತ ಪ್ರಶಾಂತವಾದ ವಾತಾವರಣ ಮತ್ತೆಲ್ಲೂ ಇಲ್ಲವೇನೋ. ನಮ್ಮ ಬದುಕಿಗೆ ಪ್ರಕೃತಿ ಸಖ್ಯ ಅತಿ ಮುಖ್ಯ. ನಾಡಿನ ಜಂಜಡಗಳನ್ನು ತೊರೆದು ಕಾಡ ಬಯಸಿದ ಮನಸ್ಸಿಗೆ ಅತಿ ಉಲ್ಲಸಿತಗೊಳಿಸೋ ದಿವ್ಯ ಪರಿಸರ ಇಲ್ಲಿ ತುಂಬಿಕೊಂಡಿದೆ. ಜೊತೆಗೆ ಶಿವ ಸಾನ್ನಿಧ್ಯ. ಆಧ್ಯಾತ್ಮ ಅರಸಿ ಹೊರಟವನಿಗೆ ಔಚಿತ್ಯ ಸ್ಥಳವಿದು.
ಈ ರಮ್ಯ ಪ್ರಕೃತಿಯಲ್ಲಿ ಓಡಾಡ್ತಾ ಇದ್ದರೆ ನಾಡಿಗೆ ಹೋಗುವಂಥ ಮನಸ್ಸೇ ಆಗಲ್ಲ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ. ಅಂದಹಾಗೆ ಈ ಕ್ಷೇತ್ರದಲ್ಲಿ ಭಾರ್ಗವ ಮುನಿಗಳು ವಾಸವಿದ್ರಂತೆ. ಅವರೇ ಇಲ್ಲಿ ಮಹಾಗಣಪತಿ ಹಾಗೂ ಮಹಾಲಿಂಗನನ್ನು ಸ್ಥಾಪನೆ ಮಾಡಿದ್ದು. ಅಂದಹಾಗೆ ನಾವೀಗ ಆ ದೇವರ ದರ್ಶನಕ್ಕೆ ಬಂದಿರೋದು. ಬನ್ನಿ ಹೋಗೋಣ. ಇಲ್ಲಿನ ವಾತಾವರಣ ಪ್ರತಿ ಯಾತ್ರಿಕನನ್ನು ಸೆಳೆಯುತ್ತೆ. ತುಂಬು ಪ್ರಶಾಂತತೆಯ ಮಧ್ಯದಲ್ಲಿ ಪರಶಿವನ ಸಾನ್ನಿಧ್ಯ. ಈ ಪರಶಿವನ ಆವಾಸ ಸ್ಥಾನದ ಬಗ್ಗೆ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಎಲ್ಲೆಲ್ಲಿ ಪರಶಿವ ನೆಲೆಸಿದ್ದಾನೆ ಅಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ತು ಅಂತ. ಪರಶಿವ ಎಲ್ಲೆಲ್ಲಿ ನೆಲೆಸಿದ್ದಾನಪ್ಪ ಅಂದರೆ ಇದಂ ಸರ್ವಂ ಈಶಾವಾಸ್ಯಮಯಂ ಅಂತ. ಎಲ್ಲ ಕಡೆ ಈಶ್ವರನ ಆವಾಸ ಸ್ಥಾನ ಇದೆ. ಆದರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಇದೆ. ಯಾಕೆಂದರೆ ಸಾಕ್ಷಾತ್ ಭಾರ್ಗವ ಮುನಿಗಳು ಈ ಕ್ಷೇತ್ರದಲ್ಲಿ ಪರಶಿವನ ಅಂಶವನ್ನು ಸ್ಥಾಪಿಸಿದ್ದಾರೆ. ಆ ಅಂಶ ದರ್ಶನವೇ ಬಹಳ ಮುಖ್ಯ. ಇದು ಗಣಪತಿ ಸಾನ್ನಿಧ್ಯ. ಭಾರ್ಗವ ಮುನಿಗಳು ಈ ಸಾನ್ನಿಧ್ಯದಲ್ಲೇ ಗಣಪತಿಯನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು. ಈಗ ಆ ಮಹಾಗಣಪತಿಗೆ ಪೂಜೆಗಳು ನೆರವೇರುತ್ತೆ. ನಾವು ಕೂಡ ನೋಡೋಣ.